ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಕಂಗ್ರಾಟ್ಸ್ ಹರಿ. ನನಗೆ ಯಾಕೆ ಇನ್ವೈಟ್ ಮಾಡ್ದೆ ಗೊತ್ತಾಗಲಿಲ್ಲ, ಆಮೇಲೆ ಡೈಲಾಗ್ ನೋಡಿದ್ಮೇಲೆ ಗೊತ್ತಾಯಿತು, ಅದಕ್ಕೆ ಮೋಸ್ಟ್ ಇನ್ವೈಟ್ ಮಾಡಿದ್ಯಾ ಅಂತ ಅಂದ್ಕೊಂಡೆ. ಖಂಡಿತ ಒಬ್ಬ ಹೊಸ ತಂಡ, ನಾವು ಅದೆಲ್ಲ ಫೇಸ್ ಮಾಡಿ ಬಂದಿದ್ದೀವಿ. ಮೊದಲನೇ ಸಿನಿಮಾ ಒಂದು ಹೊರಟ ಲವ್ಯು ಸಿನಿಮಾ, ಆ ಒಂದು ಸಂದರ್ಭದಲ್ಲೂ ನಮ್ಗೆ ಇದೇ ಒಂದು ಜೋಶು, ಇದೇ ಒಂದು ಹುಮ್ಮಸ್ಸಿತ್ತು ನಮಗೆಲ್ಲರಿಗೂ. ಯಾಕಂದರೆ ಮೊದಲನೇ ನಿರ್ದೇಶಕನಿಗೆ ಮೊದಲನೇ ಸಿನಿಮಾ ಒಂದು 10th ಇದ್ದಂಗೆ, ಅದು ಪಾಸ್ ಆದರೆ ಆಗಲೇಬೇಕು ಮಸ್ಟ್ ಆ್ಯಂಡ್ ಶುಡ್. ಯಾಕಂದರೆ ಕಾಲೇಜಲ್ಲಿ ಫಸ್ಟ್ PU ಸೆಕೆಂಡ್ PU ಸ್ವಲ್ಪ ಹಂಗೆ ಹಿಂಗೆ ನಡೆಯುತ್ತೆ. ಒಬ್ಬ ನಿರ್ದೇಶಕನಿಗೆ ಮೊದಲನೇ ಸಿನಿಮಾ ಖಂಡಿತ ಒಂದು 10th ಎಕ್ಸಾಮ್ ಇದ್ದಂಗೆ, ಮಸ್ಟ್ ಆ್ಯಂಡ್ ಶುಡ್ ಪಾಸ್ ಆಗಲೇಬೇಕು. ಸೊ ನಮಗೂ ಆ ಭಯ ಆಯಿತು ಹೊರಟ ಲವ್ ಮಾಡಿದಾಗ, ಯಾಕಂದರೆ ಫಸ್ಟು ಸಿನಿಮಾ ದಬಾಕೊಂಬಿಟ್ರೆ ಹೆಂಗಪ್ಪ ನಮ್ಮ ಲೈಫ್ ಅನ್ನೋದು ಖಂಡಿತ ನಮ್ಗೆ ಭಯ ಇತ್ತು. ಸೊ ದೇವ್ರ ದಯ ಗೆದ್ವಿ. ಸೊ ಅದೇ ಒಂದು ಹುರುಪು ಕಾಣ್ತಾ ಇದೆ. ಆಮೇಲೆ ಎಸ್ಪೆಷಲಿ ನಮ್ಮ ಕಲರಿಸ್ಟ್ C2C ಸ್ಟುಡಿಯೋ ಕಿಶೋರ್, ಸೊ ನಿಮ್ಮ ವರ್ಕು ಚೆನ್ನಾಗಿ ಕಾಣ್ತಿದೆ. ಮುಂದೆ ಒಳ್ಳೊಳ್ಳೆ ದೊಡ್ಡ ಸಿನಿಮಾಗಳು ಮಾಡಲಿ ಅಂತ ನಾನು ಆ್ಯಸ್ ಎ ಫ್ರೆಂಡಾಗಿ ಕೇಳ್ಕೊತೀನಿ. ಆಮೇಲೆ ನಮ್ಮ ನಾಯಕಿ ಹೆಸರು ಗೊತ್ತಿಲ್ಲ, ಬೇಜಾರು ಮಾಡ್ಕೊಬೇಡಿ, ಜೀವಿತಾ ಅವರ. ಸೊ ನಿಮಗೂ ಒಳ್ಳೇದಾಗಲಿ. ಆಮೇಲೆ ಆರ್ಯ, ನಿಮಗೂ ಒಳ್ಳೇದಾಗಲಿ. ಯಾಕಂದ್ರೆ ಜಾಸ್ತಿ ನನಗೆ ಟೆಕ್ನಿಷಿಯನ್ ಗೊತ್ತಿಲ್ಲ ನೇಮ್ಗಳು. ಎಲ್ಲ ತಂತ್ರಜ್ಞರಿಗೂ ಕಲಾವಿದರಿಗೂ ಒಳ್ಳೇದಾಗಲಿ. ಯಾಕಂದರೆ ಇವತ್ತು ವರ್ಷಕ್ಕೆ ಸುಮಾರು 250 300 ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅದರಲ್ಲಿ ತುಂಬ ಜನಕ್ಕೆ ಊಟ ಸಿಗ್ತಾ ಇರೋದು ಟೆಕ್ನಿಷಿಯನ್ಗಳಿಗೆ ಹೊಸ ತಂಡದಿಂದ. ಯಾಕಂದರೆ ವರ್ಷಕ್ಕೆ ಒಂದು 5-6 ಸಿನಿಮಾ ದೊಡ್ಡ ಸಿನಿಮಾ ಬಂದರೆ ಅದರಲ್ಲಿ ಸುತ್ತವರಿ ಸಿನಿಮಾ ಒಂದು 250 ಸಿನಿಮಾ ಹೊಸಬ್ರೆ. ಸೊ ಅವರಿಂದನೇ ತುಂಬ ಜನ ಇಂಡಸ್ಟ್ರಿ ಹೀಗಿದೆ. ಯಾಕಂದರೆ ಸೋಲುತ್ತೆ ಬಿಡುತ್ತೆ ಅದು ಸೆಕೆಂಡ್ರಿ, ಬಟ್ ನಿರಂತರವಾಗಿ ಸಿನಿಮಾಗಳು ಮಾಡ್ತಾನೆ ಇರ್ತೀವಿ, ಸಿನಿಮಾಗಳು ಸೋಲ್ತಾನೆ ಇದ್ದೀವಿ. ಸೊ ಎಲ್ಲರಿಗೂ ಪರಿಸ್ಥಿತಿ ಈಗ ಇಂಡಸ್ಟ್ರಿ ನಿಮಗೆಲ್ಲರಿಗೂ ಗೊತ್ತು. ಆದರೂ ಒಂದು ನಂಬಿಕೆ ಇಲ್ಲ, ಈ ಸಿನಿಮಾ ಇದು ವರ್ಕ್ ಆಗುತ್ತೆ ಅಂತ. ಒಂಥರ ಹೆಂಗೆ ಅಂದರೆ, ಒಬ್ಬ ನಿರ್ದೇಶಕ ಈ ಮಾತು ಹೇಳಬಾರ್ದು, ಆದರೂ ಹೇಳಬೇಕು. ಒಂಥರ ಲಕ್ಕಿ ಡಿಪ್ ಆಗ್ಬಿಟ್ಟಿದೆ ಇಲ್ಲಿ. ಲಕ್ಕಿ ಪೇಪರ್ ಇಡ್ತೀವಲ್ಲ, ಒಂದು 300 ಚೀಟಿಲಿ ಅದರಲ್ಲಿ ಆಡಿಯನ್ಸ್ ಒಂದು ಚೀಟಿ ಎತ್ತಾನೆ, ಅದು ಸಕ್ಸಸ್ ಚೀಟಿ. ಸೊ ಎಲ್ಲರಲ್ಲೂ ಆ ಚೀಟಿ ನಂದಾಗಿರಬೇಕು ಅಂತ ಎಲ್ಲ ಎಫರ್ಟ್ ಹಾಕ್ತೀವಿ. ಸೊ ಸೋತಿರೋ ಸಿನಿಮಾ ಕೆಟ್ಟ ಸಿನಿಮಾ ಅಲ್ಲ, ಗೆದ್ದಿರೋ ಸಿನಿಮಾನು. ಯಾಕಂದರೆ ಇಲ್ಲಿ ಏನಾಗಿದೆ ಅಂದರೆ, 200 ಸಿನಿಮಾದಲ್ಲಿ ಒಂದು 4 ಸಿನಿಮಾ ಚೆನ್ನಾಗಿ ಹೋಗಲ್ಲ ಅಂದಾಗ 200 ಸಿನಿಮಾನು ಯಾವುದು ಕಳಪೆ ಸಿನಿಮಾ ಅಂತ ನಾವು ತೆಗ್ದಾಕಾಗಲ್ಲ. ಇಷ್ಟೊಂದು ತುಂಬ ಎಕ್ಸಾಂಪಲ್ಗಳಿದೆ. ಸೊ ನನ್ನ ನೋಡ್ದಂಗೆ ಶಾಕಾಹಾರಿ ಇರ್ಬೋದು, ಸುಮಾರು ಈ ಥರ ಸಿನಿಮಾಗಳು ತುಂಬ ಎಫೆಕ್ಟಿವ್ ಸಿನಿಮಾ ಮಾಡ್ತಿದ್ದಾರೆ. ಬಟ್ ಆದರೂ ಕೂಡ ಅದು ಒಂದಿನನೇ ಬೇಕು ಚರ್ಚೆಗೆ, ಎಲ್ಲಿಂದ ಹೇಗೆ ಏನಾಯಿತು ಅಂತ. ಬಟ್ ಆದರೂ ಕೂಡ ಒಂದು ನಂಬಿಕೆಯಿಂದ ಸಿನಿಮಾ ಮಾಡ್ತಾನೆ ಇರ್ತೀವಿ, ಜನ ಇವತ್ತಲ್ಲ ನಾಳೆ ಕೈ ಹಿಡ್ತಾರೆ ಅಂತ. ಸೊ ಜನ ಬರ್ತಾಯಿಲ್ಲ ಅಂತ ತುಂಬ ಜನ ಹೇಳ್ತಿದ್ದಾರೆ. ಖಂಡಿತ ಜನರದ್ದೇನು ತಪ್ಪಿಲ್ಲ. ಸಿನಿಮಾ ಖಂಡಿತ ಇಷ್ಟ ಆದರೆ ಮೌತ್ ಟಾಕಿಂದ ಹೋಗುತ್ತೆ ಅಂತ ನನ್ನ ನಂಬಿಕೆ. ನಾವೇನೇ ಪಬ್ಲಿಸಿಟಿ ಮಾಡಿದ್ರು ಒಳಗಡೆ ಹೂರಣ ಅಂತೇನು ಹೇಳ್ತೀವಿ, ಅದು ಕ್ವಾಲಿಟಿ ಕಂಟೆಂಟು ಜನಗಳಿಗೆ ಇಷ್ಟ ಆದರೆ ಅವರೆಲ್ಲ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲ, ನಾವೇನೇ ಕನೆಕ್ಟ್ ಮಾಡಿದ್ರು ಅವ್ರು ಕನೆಕ್ಟು ಆಗೋಲ್ಲ, ಕಲೆಕ್ಷನು ಆಗೋಲ್ಲ. ಇದು ನನ್ನ ಒಪಿನಿಯನ್ಸ್. ಸೊ ಲವ್ ಟು ಲಸ್ಸಿ ಒಳ್ಳೆ ಯಶಸ್ಸಾಗಲಿ. ಹರಿ, ನಿಮ್ಮ ಟೀಮ್ ಮತ್ತೆ ಒಂದು ಯಶಸ್ಸಿನ ತುದಿಗಳಲ್ಲಿ ಇರಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಸರಿ, ನಿಜ, ನನಗೆ ಇದು ಮೊದಲನೇ ಅನುಭವ. ನಾನು ಯಾವುದಾದ್ರೂ ಒಂದು ಸಿನಿಮಾದ ಟೀಸರ್ ರಿಲೀಸಿಗೆ ಬಂದಿರತಕ್ಕಂಥದ್ದು. ನಮಗೂ ಇದಕ್ಕೂ ಸಂಬಂಧ ಕಡಿಮೆ, ಆದರೆ ಜನ ಅಂತೂ ನೀವು ಅದೇ ಥರ ನಾಟಕ ಮಾಡ್ತೀರಾ ಅಂತ ನಮ್ಮನ್ನು ಹೇಳೋದು ನಿಜ. ಪರದೆ ಮೇಲೆ ಮಾಡ್ತೀವಿ ನಾವು, ಪರದೆ ಮುಂದೆ ಮಾಡ್ತಕ್ಕಂಥದ್ದು. ಲವ್ ಟು ಲಸ್ಸಿ ಎರಡೂ ಸಿಹಿ ಆಗಿರ್ತಕ್ಕಂಥ ಪದಗಳನ್ನ ಜೋಡಿಸಿ ಭಾಳ ಒಂದು ಒಳ್ಳೆಯ ಶೀರ್ಷಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಹರಿಪ್ರಾಣ ಅವರು ಭಾಳ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥದ್ದು ಕಾಣುತ್ತೆ ಟೀಸರ್ನಲ್ಲಿ. ನಾನು ಸಿನಿಮಾಗಳನ್ನ ನೋಡ್ತೀನಿ, ಕನ್ನಡ ಸಿನಿಮಾ ಆಗಿರ್ಬೋದು, ಇಂಗ್ಲೀಷು, ಹಿಂದಿ ಎಲ್ಲ ಸಿನಿಮಾಗಳ್ನೂ ನೋಡ್ತೀನಿ. ಈ ಸಿನಿಮಾದ ಟೀಸರ್ ನೋಡಿದಾಗ ಭಾಳ ಖುಷಿ ಆಯಿತು. ಒಂದು ನೈಜ ಕಥೆಯ ಆಧಾರಿತವಾಗಿರ್ತಕ್ಕಂಥ ಒಂದು ಕತೆ ಆಧರಿಸಿ ಸಿನಿಮಾವನ್ನು ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರು. ಭಾರತಿ ಮೇಡಮ್ ಅವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಸಿನಿಮಾದ ನಿರ್ಮಾಪಕನ ಮಾಡಿ, ಮತ್ತು ಆರ್ಯನ್ ಅವರು, ಮತ್ತು ನಮ್ಮ ಕಾನ್ಸ್ಟಿಟ್ಯುನ್ಸಿ ಹುಡುಗಿ ಜೀವಿತಾ ಪ್ರಭಾಕರ್ ಅವರು ಒಂದು ಹೊಸ ಪ್ರತಿಭೆ. ಇದಕ್ಕೆ ಮುಂಚೆನೂ ಕೂಡ ಒಂದು ಸಿನಿಮಾ ಮಾಡಿ ಅದರಲ್ಲಿ ಚೆನ್ನಾಗಿ ಏಳಿಗೆಯನ್ನು ಕಂಡಿರ್ತಕ್ಕಂಥವ್ರು. ಈಗ ಕೂಡ ಈ ಸಿನಿಮಾದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಖುಷಿ ತಂದಿರ್ತಕ್ಕಂಥದ್ದು ನನಗೆ. ಅದೇ ರೀತಿ ಹೊಸ ಪ್ರತಿಭೆಗಳು ಬರಬೇಕು, ಮತ್ತು ಹೊಸ ಒಂದು ಅವಕಾಶಗಳು ಹೊಸೊಬ್ರಿಗೆ ಸಿಗಬೇಕು. ಮತ್ತು ಏನಾಗುತ್ತೆ, ಒಂದೇ ರೀತಿ ಕಥೆಗಳು ಬರ್ತಾ ಇರ್ತಕ್ಕಂಥದ್ದು, ಹಾಗಾಗಿ ಡಿಫ್ರೆಂಟಾಗಿ ಯೋಚನೆ ಮಾಡ್ತಕ್ಕಂಥದ್ದು,
ಮತ್ತು ಹೊಸದಾಗಿರ್ತಕ್ಕಂಥ ಅಂದರೆ ಈಗಿನ ಜೆನ್ಜಿ ಅಂತ ಏನು ಕರಿತೀವಿ ಅವ್ರಿಗೆ ಇವಾಗ ಅವರು ಇಷ್ಟಪಡೋವಂಥದ್ದೇ ಬೇರೆ, ನಾವು ಇಷ್ಟಪಡೋವಂಥದ್ದೇ ಬೇರೆ. ಆದರೆ ಇದು ಸಿನಿಮಾ ನಾನು ಇವಾಗ ಟೀಸರ್ ನೋಡಿದಾಗ ಎಲ್ಲ ವರ್ಗದ ಜನರು ಕೂಡ ಇಷ್ಟಪಡ್ತಾರೆ ಅಂತ ಒಂದು ಭಾವನೆ ಕಾಣುತ್ತೆ ನನಗೆ. ಇನ್ನು ಸಿನಿಮಾ ಪರದೆ ಮೇಲೆ ಬರಬೇಕು, ಅವ್ರಿಗೆ ಎಲ್ಲ ರೀತಿ ಯಶಸ್ಸು ಕಾಣಲಿ. ಈ ಪಿಕ್ಚರು 100 ದಿನಗಳ ಕಾಲ ಓಡಿ ಅವ್ರಿಗೆ ಇನ್ನಷ್ಟು ಪ್ರತಿಭೆಗಳನ್ನ ಹೊರಗಡೆ ಬರತಕ್ಕಂಥದ್ದು ಒಳ್ಳೆಯದಾಗಲಿ ಅಂತ ಹೇಳ್ತಾ, ನನಗೆ ಇವತ್ತು ಕರೆಸಿದ್ರಿ. ಈ ಕಾರ್ಯಕ್ರಮದಲ್ಲಿ ನನಗೂ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಸರ್, ಎಲ್ರಿಗೂ ನಮಸ್ಕಾರ. ಸಿನಿಮಾಲ್ಲಿ 4 ಹಾಡುಗಳಿದೆ, ಶಾಯರಿಗಳು ಒಂದು 14-15 ಶಾಯರಿಗಳಿದೆ. ಚೆನ್ನಾಗಿದೆ. ನಿರ್ದೇಶಕರದ್ದು ಸಂಭಾಷಣೆ ತುಂಬ ಚೆನ್ನಾಗಿದೆ ಸಿನಿಮಾಲ್ಲಿ. ಅದೇ ಖುಷಿ ಕೊಟ್ಟಿದ್ದು ನನಗೆ. ಅವ್ರದ್ದು ಸಂಭಾಷಣೆ ಬರೆಯೋ ರೀತಿ ಇದೆಯಲ್ಲ, ಶಾಯರಿಗಳ ಥರನೇ ಇದೆ. ಸರ್, 1 ನಿಮಿಷ ಮೈಕ್ ಹಿಂಗೆ ಇಟ್ಕೊಳ್ಳಿ ಸರ್. ಓಕೆ, ಚೂರು ಜೋರಾಗಿ ಸರ್. ಫುಲ್ ಹೋದರೆ ಕೇಳಿಸಲ್ಲ ಸರ್, ಸ್ವಲ್ಪ ಕೆಳಗೆ ಮಾಡಬೇಕು. ಓಕೆ ಮೇಡಮ್. ಅದೇ ಚೆನ್ನಾಗಿದೆ ಸರ್, ಇಡೀ ಸಿನಿಮಾ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ನಡೀತಾ ಇದೆ, ಈಗ ಹಾಡುಗಳದ್ದು ಮುಗಿದೆ. ಇನ್ನೆಲ್ಲ ನಿರ್ದೇಶಕರೇ ಮಾತಾಡ್ತಾರೆ ಮಿಕ್ಕಿದೆಲ್ಲ ಸರ್. ಥ್ಯಾಂಕ್ ಯು ಮೇಡಮ್. ಸರ್, ಹೌದು ಸರ್, ಒಂದು ಫ್ರೆಂಡ್ಶಿಪ್ ಸಾಂಗ್ ಸರ್, 2 ಲವ್, 1 ಸ್ಯಾಡ್ ಇದೆ ಸರ್. ಇನ್ನು ಶಾಯರಿಗಳೆಲ್ಲ ಸಂದರ್ಭಕ್ಕೆ ತಕ್ಕಾಗಿ ಹೋಗುತ್ತೆ ಸರ್ ಸಿನಿಮಾದಲ್ಲಿ. ಹೌದು ಸರ್. ಇಲ್ಲ, ನಿರ್ದೇಶಕರದೇ ರಚನೆ ಸರ್, ಅವ್ರದ್ದೇ ಸಾಹಿತ್ಯ, ಸಂಭಾಷಣೆ ಎಲ್ಲ ಕಂಪ್ಲೀಟ್ ಅವ್ರದ್ದೇ. ಎಲ್ರಿಗೂ ನಮಸ್ತೆ. ನನ್ನ ಸ್ನೇಹಿತರು ತುಂಬ ಜನ ಇದ್ದಾರೆ, ಮಾಧ್ಯಮ ಮಿತ್ರರು ಹಾಗೂ ನನ್ನ ಫ್ರೆಂಡ್ಸ್ಗಳು, ಆಮೇಲೆ ನನ್ನ ಕುಚುಕುಗಳು, ನನ್ನ ರಿಲೇಷನ್ಸು, ನನ್ನ ಹೆಂಡತಿ ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ರಿಗೂ ಕೂಡ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಆಮೇಲೆ ಮೇಡಮ್, ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ, ಯಾಕಂದ್ರೆ ತುಂಬ ದಿನ ಆಗೋಯ್ತು ಸ್ಟೇಜ್ಗಳು ಹತ್ತಿ. 1 ತಿಂಗಳಾದ್ಮೇಲೆ ಮಾತಾಡಿ ಅಂದರೆ ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಈ ಸಿನಿಮಾ ಟ್ರೂ ಲವ್ ಸ್ಟೋರಿ. ಇದನ್ನು ನಾನು ಬಂಟ್ವಾಳ ಹುಡುಗಿಗೂ ಬೆಂಗಳೂರು ಹುಡುಗಂಗೂ ಆಗಿರೋ ಒಂದು ಲವ್ ಸ್ಟೋರಿನ ತೊಗೊಂಡು ಇಲ್ಲಿ ಸ್ವಲ್ಪ ಉಲ್ಟಾ ಆಗಿದೆ ಅಷ್ಟೇ. ಪುತ್ತೂರು ಹುಡುಗನ್ನು ಬೆಂಗಳೂರು ಹುಡುಗಿನೂ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ. ಸ್ವಲ್ಪ ಉಲ್ಟಾ ಆಗಿದೆ ಅಷ್ಟೇ. ಲವ್ ಟು ಲಸ್ಸಿ ಅನ್ನೋದು ಎಲ್ರಿಗೂ ಅನ್ಸೋದು ಕೆಫೆ ಸ್ಟೋರಿ ಇರ್ಬೋದೇನೋ ಹಂಗೆ ಅಂತ. ಯಾವುದೇ ಕಾರಣಕ್ಕೂ ಕೆಫೆ ಸ್ಟೋರಿ ಅಂತೂ ಅಲ್ವೇ ಅಲ್ಲ. ಪ್ಯೂರ್ ಮೆಲೋಡಿ ಲವ್ ಡ್ರಾಮಾ ಇದೊಂದು. ಈ ಲವ್ ಸ್ಟೋರಿ ಅಂತ ಒರಿಜಿನಲ್ ಹೀರೋ ಏನು ಇರಬೇಕು ಅವರು ಕೂಡ ಇದ್ದಾರೆ, ಆ ಹುಡುಗಿನೂ ಕೂಡ ಇದೆ. ಪರ್ಮಿಷನ್ನೇ ತೊಗೊಂಡು ಶೂಟಿಂಗ್ ಮಾಡಿರೋವಂಥದ್ದು ನಾವು. ಕೆಲವೊಂದು ಶಾರಿಗಳೆಲ್ಲ ಇದೆ ಇದರಲ್ಲಿ. 4 ಸಾಂಗ್ ಇದೆ, ಅದ್ರ ಜೊತೆಗೆ 18 ಶಾರಿಗಳಿದೆ. ನಮ್ಮ ವಿನು ಮನಸ್ಸು ಸರು ತುಂಬ ಚೆನ್ನಾಗಿ ಒಂದು ಮ್ಯೂಸಿಕ್ನ ಮಾಡಿಕೊಟ್ಟಿದ್ದಾರೆ. ಇನ್ನು DI ಕಿಶೋರ್ ಕುಮಾರ್ ಅಕ್ಕಣ್ಣ ಅವರು ಅದ್ಭುತವಾಗಿ ನನಗೆ ಸಪೋರ್ಟನ್ನು ಮಾಡಿ, C2C ಸ್ಟುಡಿಯೋ ಕಡೆಯಿಂದ ಒಳ್ಳೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಕಲರಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗೆ ನನ್ನ ನೆಚ್ಚಿನ ಗುರುಗಳು ಹೊರಟ ಶ್ರೀ ಸರ್ ಬಂದಿರೋದು ನನಗೆ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಅವರನ್ನು ನಾನು ಸುಮಾರು 2008-09 ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಭೇಟಿಯಾಗಿದ್ದು, ಅಲ್ಲಿಂದ ಶುರುವಾಗಿರೋದು. ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಮುಖಂಡರಾದಂಥ ಸಪ್ತಗಿರಿ ಗೌರವರು ಬಂದಿದ್ದಾರೆ, ನನಗೂ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸಪೋರ್ಟು. ಹಾಗೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಆ್ಯಕ್ಚುಲಿ ತುಂಬ ಶಾರ್ಟ್ ಪೀರಿಯಡಲ್ಲಿ ಶೂಟಿಂಗ್ ಮುಗಿಸಿರೋವಂಥದ್ದು. ಜಸ್ಟ್ ಒಂದು 25 ಡೇಸಲ್ಲಿ ಶೂಟಿಂಗ್ ಮುಗಿಸಿದ್ವಿ. ಎಷ್ಟು ಬೇಗ ಮುಗಿಸಿದ್ವಿ ಅಂತ ಗೊತ್ತಿಲ್ಲ. ಲೊಕೇಶನ್ ಎಲ್ಲ ಜಸ್ಟ್ 5 to 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಲೊಕೇಶನ್ ಎಲ್ಲ ಹುಡ್ಕೊಂಡ್ಬಿಟ್ಟಿದ್ವಿ. ಬೇಗ ಶೂಟಿಂಗ್ ಮುಗೀತು. ಯಾವುದೇ ನೈಟ್ ಶೂಟ್ಗಳು ಜಾಸ್ತಿ ಇರಲಿಲ್ಲ, ಏನೂ ಇರಲಿಲ್ಲ. ಎಲ್ಲ ಪುತ್ತೂರು, ಸೂಳಿ ಆ ಕಡೆನೇ ಕೂಡ ಶೂಟ್ ಮಾಡಿದಂಥದ್ದು ಪ್ರತಿಯೊಂದೂ ಕೂಡ. ಆದರೆ ಆರ್ಯನು, ಜೀವಿತ ಅವರು ನನಗೆ ತುಂಬ ಕಾಟ ಕೊಟ್ಟರು, ಅದ್ರ ಜೊತೆ ಚೆನ್ನಾಗೂ ಸಾಥು ಕೂಡ ಕೊಟ್ಟರು. ಜೀವಿತ 12 ದಿನ ಬರೀ ಅಳೋದೇ ಆಗೋಗಿತ್ತು. ಬಂದ್ಬಿಟ್ಟು ಕೇಳೋಳು, ಸರ್ ಇವತ್ತಾದರೂ ನಗ್ಬೋದಾ, ಬರೀ ಅಳೋ ಸೀನೆ ತೆಗಿತಾ ಇದ್ದೀರಾ ಅಂತ. ಇವಾಗ ನಗಿಸ್ತಾ ಇದ್ದೀನಿ, ನಗಮ್ಮ ಆಯ್ತು ಈಗಲಾದರೂ. ಇನ್ನು ಆರ್ಯನು ಒಳ್ಳೆ ಆರ್ಟಿಸ್ಟು, ಒಳ್ಳೆ ನಾಯಕ. ಮುಂದೊಂದು ದಿನ ತುಂಬ ಚೆನ್ನಾಗಿ ಬೆಳೀತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವ್ರು ಇದ್ದಿದ್ದು 25 ದಿನ ಶೂಟಿಂಗಲ್ಲೂ ಕೂಡ ಗ್ಲಿಸರಿಂಗ್ ಇಲ್ಲದೆ ಕಣ್ಣೀರು ಹಾಕಿರೋ ಮನುಷ್ಯ ಅವರು. ಗ್ಲಿಸರಿಂಗ್ ಇಲ್ಲದೆ ಕಣ್ಣೀರು ಹಾಕಿದ್ದಾರೆ. ತುಂಬ ಒಳ್ಳೆ ಆರ್ಟಿಸ್ಟ್ಗಳು. ಇನ್ನು ನಮ್ಮ ಜಗನ್ ಇದ್ದಾರೆ, ತಾರಾ ಮೇಡಮ್ ಇದ್ದಾರೆ, ಇವರೆಲ್ಲ. ಮತ್ತು ನಮ್ಮ ವೈಷ್ಣವಿ ಒಳ್ಳೆ ಡ್ಯಾನ್ಸರ್ ಕೂಡ ಅವರಿದ್ದಾರೆ. ಎಲ್ಲರೂ ಕೂಡ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಮಾಡಿದ್ದೀವಿ. ಎಲ್ಲರೂ ಕೂಡ 1-2 ಸಿನಿಮಾ ಮಾಡಿ ಅದರಲ್ಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿರೋ ಕಲಾವಿದರುಗಳನ್ನೇ ಹಾಕ್ಕೊಂಡು ಮಾಡಿದ್ದೀವಿ. ಇನ್ನು ನನಗೆ ಸಂಪೂರ್ಣ ಸಪೋರ್ಟು ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಸಿಕ್ಕಿರೋದು, ಭಾರತಿ ಅಮ್ಮ ಅವ್ರ ಕಡೆಯಿಂದ, ಹಾಗೆ ಗೀತಮ್ಮ ಅವ್ರ ಕಡೆಯಿಂದ ಕೂಡ ಸಪೋರ್ಟ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕೂಡ. ಇದು 2006-07 ನಡೆದಿರೋಂಥ ಘಟನೆ. ಅದೇ ಇನ್ಸಿಡೆಂಟ್ ಸರ್, ಏನಿಲ್ಲ. ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಒಂಚೂರು ಚೇಂಜ್ ಮಾಡ್ಕೊಂಡು, ಜಸ್ಟ್ ಒಂದು 2 ಮಿನಿಟ್ಸ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಇನ್ನೆಲ್ಲ ಸೇಮ್ ಟು ಸೇಮ್ ಅದೇ ಇನ್ಸಿಡೆಂಟ್, ಏನೂ ಚೇಂಜ್ ಆಗಿಲ್ಲ. ಹೌದೌದು, ಟ್ರಾಜಿಡಿ ಲವ್ ಸ್ಟೋರಿನೇ.
ಇಲ್ಲ ತಗೊಳ್ಳೇಬೇಕಲ್ಲ, ಏನು ಮಾಡೋಕ್ಕಾಗಲ್ಲ ಸರ್. ಹೆಣ್ಣು ಹಣ್ಣು ಮಣ್ಣು ಅಂತ ಪರ್ಮಿಷನ್ ತಗೊಳ್ಳೇಬೇಕು ನಾವು. ಅವ್ರ 3 ಜನದ ಹತ್ರನೂ ಏನು ಮಾಡೋಕ್ಕಾಗಲ್ಲ. ಏನು ಬಂದರು ಪರ್ಮಿಷನ್ ಸರ್. ಸರ್ ಇನ್ನೇನು ಮುಗಿಯೋ ಸ್ಟೇಜಲ್ಲಿದೆ, ಆಗಸ್ಟಿಗೆ ಬರ್ತೀವಿ ಸರ್. ಹೌದು. ಇಲ್ಲ ಹಾಗೇನಿಲ್ಲ ಸರ್, ಯಾವ ರೀತಿ ಕಂಡೀಷನ್ ಏನಿಲ್ಲ. ಅದು ಬೋತ್ ಆರ್ ನನ್ನ ಫ್ರೆಂಡ್ಸು, ತುಂಬ ಒಳ್ಳೆ ಫ್ರೆಂಡ್ಸು. ಹಾಗಾಗಿ ಅಂದರೆ ಫ್ರೆಂಡ್ ಸರ್ಕಲಲ್ಲಿ ಆಗಿರೋ ಒಂದು ಅನುಭವನ ಮಾಡಿರೋದು ಸರ್. ಇಲ್ಲ ಆ ಥರ ಏನಿಲ್ಲ ಸರ್. ಪ್ರತಿಯೊಂದು ಒಂದು ಶಾರ್ಟ್ ಇಡಬೇಕಾದ್ರೂ ಇದೇ ಥರ ಶಾರ್ಟು ಅಂತೇಳಿ ಅವ್ರಿಗೆ ಫೋಟೋನೇ ಕಳಿಸ್ಬಿಟ್ಟು ನಾನು ಶಾರ್ಟ್ ಇಟ್ಟಿದ್ದೀನಿ. ಆ ಥರ ಎಲ್ಲ ಮಾಡಿದ್ದೀನಿ. ಎಲ್ಲನೂ ಪ್ರತಿಯೊಂದು ಅವ್ರದ್ದೇ ಒರಿಜಿನಲ್ ಹೆಸರೇ ಎತ್ಕೊಂಡಿದ್ದೀನಿ, ಅವ್ರಿಗೆ ಪರ್ಮಿಷನ್ ಕೇಳಿ ನಾನು. ಅವೆಲ್ಲ ಏನು ತೊಂದರೆ ಏನಿಲ್ಲ, ಎಲ್ಲ ಲೀಗಲ್ ಆಗಿದೆ ಸರ್. ಸರ್ ಇಲ್ಲ, ಇನ್ನೊಂದು ದಂಡತೀರ್ಥ ಅಂತ ಒಂದಿದೆ, ಅದು ಬ್ಯಾಕ್ ಟು ಬ್ಯಾಕ್. ಇವಾಗ ನೀವೇ ಕೂಡ ಎಲ್ಲರೂ ಬಂದೇ ಬರ್ತೀರಾ, ಅದಕ್ಕೂ ಕೂಡ ಬರಬೇಕು. ಈಗ ಬ್ಯಾಕ್ ಟು ಬ್ಯಾಕ್ ಅದನ್ನು ಕೂಡ ನೆಕ್ಸ್ಟ್ ಮಂತಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ. ಅದು ಕೂಡ ರಿಲೀಸ್ ಅಂತಕ್ಕೆ ಎಲ್ಲ ಬಂದು ನಿಂತಿದೆ. ಅದು ಫಸ್ಟ್ ಅದನ್ನೇ ಶೂಟ್ ಮುಗಿಸ್ದೆ ನಾನು, ಬಟ್ ಅದನ್ನು ಎಲ್ಲೂ ತೋರಿಸಿಲ್ಲ ಇನ್ನೂ ಇದುವರೆಗೂ. ಇದನ್ನು ಫಸ್ಟ್ ಮಾಡಬೇಕು ಅಂತ, ಯಾಕಂದರೆ ಇದು ಸ್ವಲ್ಪ ಡ್ರೀಮ್. ನನಗೆ ಲವ್ ಸ್ಟೋರಿಗಳಂದರೆ ತುಂಬ ಇಷ್ಟ. ಹಾಗಾಗಿ ಅದ್ರ ಮೇಲೇ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೀನಿ ತುಂಬ. ಹೌದು ಸರ್. ಸರ್ ನನಗೆ ಹಾಡು ಬರೆಯೋದು ಅಂದರೆ ತುಂಬ ಇಷ್ಟ. ನಾನು ಚಿಕ್ಕ ವಯಸ್ಸಿಂದ ಕತೆ ಕವನ ಕಾದಂಬರಿ ಬರೆಯೋದು ಅಭ್ಯಾಸ ಇತ್ತು ನನಗೆ ಲೈಫಲ್ಲಿ. ಮ್ಯಾಗ್ಝಿನ್ಗಳೆಲ್ಲ ಆಗ್ತಾಯಿದ್ದೆ ಬರೆದು, ಪತ್ರಿಕೆಗಳಲ್ಲೂ ಕೂಡ ಆಗ್ತಾಯಿದ್ದೆ. ಆಮೇಲೆ ನಮ್ಮ ಮೀಡಿಯಾದಲ್ಲಿ ವರ್ಕ್ ಮಾಡಬೇಕಾದ್ರೂ ಕೂಡ ನಾನು ಎಲ್ಲ ಕೂಡ ಬರೆದು ಆಗ್ತಾಯಿದ್ದೆ ಸರ್. ಹಾಗಾಗಿ ನನಗೆ ಶಾರಿ ಬರೆಯೋದಾಗಲಿ, ಮ್ಯೂಸಿಕ್ ಸಾಂಗ್ಸ್ಗಳು ಬರೆಯೋದಾಗಲಿ ತುಂಬ ಇಷ್ಟ ಸರ್. ಎಲ್ಲದಕ್ಕೂ ಅರ್ಥಬದ್ಧವಾಗಿದೆ ಸರ್, ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇದೆ. ಅಂದರೆ ಹೀರೋ ಮೈಂಡ್ ವಾಯ್ಸ್ ಏನು ಬೇಕು ನನಗೆ, ಅಲ್ಲಿ ಜನಗಳಿಗೆ ಬರೋವಂಥ ಆಡಿಯನ್ಸ್ಗೆ ಅಟ್ರಾಕ್ಟ್ ಆಗಬೇಕು, ಒಂದು ಕನೆಕ್ಟ್ ಆಗಬೇಕು. ಯಾರೂ ಕೂಡ ಇಲ್ಲಿ ಬೋರ್ ಇದೆ ಅಂತ ಅನ್ನಿಸ್ಬಾರ್ದು. ಹೀರೋ ಮೈಂಡ್ ವಾಯ್ಸು ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ ಅವರು ಗರ್ಲ್ ಫ್ರೆಂಡ್ ಬಗ್ಗೆ ಅಥವಾ ಲವರ್ ಬಗ್ಗೆ ಏನೆಲ್ಲ ಮೈಂಡ್ ವಾಯ್ಸ್ ಬರುತ್ತೆ ಆ ಥರ ಇದೆ. ಹೀರೋಯಿನ್ ಮೈಂಡ್ ವಾಯ್ಸು ಕೂಡ ಇದೆ, ಅವ್ರು ಏನೆಲ್ಲ ಅಂದ್ಕೊಂಡಿರ್ತಾರೆ ಆ ಟೈಮಲ್ಲಿ ಅನ್ನೋ ಥರನೂ ಇದೆ ಸರ್. ಈಗ ಇನ್ನು ಸದ್ಯದೆಲ್ಲ ನಿಮಗೆ ಶಾರಿಗಳೆಲ್ಲ ನಾನು ಪ್ರತಿಯೊಂದನ್ನು ಗ್ಲಿಮ್ಸ್ ಥರ ಎಲ್ಲ ಬಿಡ್ತಾ ಇರ್ತೀನಿ ಪ್ರಮೋಷನ್ಗೋಸ್ಕರ ಅಂತೇಳಿ, ಎಲ್ಲನೂ ಬರುತ್ತೆ.